ನನಗೇನೋ ತುಂಬ ಆತಂಕ ಆಗ್ತಿದೆ. ಏನೋ ಒಂದು ಕತೆ ಮಾಡಿಬಿಡ್ತಾಳೆ ಇವಳು. ನಡಿ ನಡಿ ಹೋಗೋಣ. ರಮ್ಯಾ, ಬ್ಯಾಗ್ ತಗೊಂಡು ಎಲ್ಲೋಟೆ? ಹಾ, ನಿಮ್ ಸವಾಸನೂ ಬೇಡ, ನಿಮ್ ಮನೆ ಸವಾಸನೂ ಬೇಡ. ನಾನು ನಮ್ಮ ಅಪ್ಪ ಅಮ್ಮನ ಜೊತೆ ಹೋಗ್ತಾ ಇದ್ದೀನಿ. ಏನು, ಅಪ್ಪ ಅಮ್ಮನ ಜೊತೆ ಹೋಗ್ತಿದ್ಯಾ? ಯಾಕೆ? ಯಾಕೆ ಅಂದ್ರೆ ನನಗೆ ನಿಮ್ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ. ನನಗೆ ಮನೇಲಿ ಇರೋದಕ್ಕೆ ಇಷ್ಟ ಇಲ್ಲ. ನಾನು ಹೋಗ್ತಾ ಇದ್ದೀನಿ ಅಷ್ಟೇ. ನನಗೆ ನಿಮ್ ಜೊತೆ ಸಂಸಾರ ಮಾಡೋದಕ್ಕೆ ಇಷ್ಟನೇ ಇಲ್ಲ. ಇಷ್ಟ ಇಲ್ಲ ಅಂದ್ರೆ ಮದುವೆ ಏನಕ್ಕೆ ಮಾಡ್ಕೊಂಡೆ? ಏನಕ್ಕೆ ಮಾಡ್ಕೊಂಡೆ ಅಂದ್ರೆ ನಾ ಮನೇಲಿ ಮಾಡಿದ್ರು ಮಾಡ್ಕೊಂಡೆ, ಅವ್ರ ಬಲವಂತಕ್ಕೆ ಮಾಡ್ಕೊಂಡೆ. ಇಲ್ಲಿ ಬಂದು ನಾನು ನರ್ಕ ಅನುಭವಿಸ್ತಾ ಇದ್ದೀನಿ. ಇನ್ಮೇಲೆ ಆಗೋದಿಲ್ಲ. ನೀವು ಬೇಕಾದ್ರೆ ಬೇರೆ ಮದುವೆ ಮಾಡ್ಕೊಳ್ಳಿ, ನನ್ನನ್ನಂತೂ ಬಿಟ್ಟು ಬಿಡಿ. ರಮ್ಯಾ, ದುಡುಕ್ತಾ ಇದೆಯಾ ಅಂತ ಅನಿಸುತ್ತೆ. ಇಲ್ಲ ರೀ, ನಾನು ಏನು ದುಡುಕ್ತಾ ಇಲ್ಲ. ನನಗೆ ಗೊತ್ತಿದೆ ನಾನು ಹೇಗಿರ್ಬೇಕಂತ. ನಾನು ಹೇಳಿದ್ದೀನಲ್ಲ, ನೀವು ಬೇಕಾದ್ರೆ ಇನ್ನೊಂದು ಮದುವೆ ಮಾಡ್ಕೊಳ್ಳಿ, ನಂದೇನಿಲ್ಲ. ಅತ್ತೆ, ಮಾವ, ಏನಿದು? ಏನು ಹೇಳ್ತಿದ್ದಾಳೆ ನಿಮ್ಮ ಮಗಳು? ನೀವು ಅವಳನ್ನ ಕರ್ಕೊಂಡು ಹೋಗ್ತಿದ್ದೀರಾ? ಅಳಿ ಅಂದ್ರೆ ನಮ್ಮನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಮ್ಮ ಮಾತೇ ಕೇಳೋ ಪರಿಸ್ಥಿತಿಲಿಲ್ಲ ಇವಳು. ಏನೇನೋ ಮಾತಾಡ್ತಿದ್ದಾಳೆ. ನೀವೇ ಕೇಳಿಸ್ಕೊಂಡ್ರಲ್ಲ, ನಾನು ಇಲ್ಲಿ ಇರಲ್ಲ, ಬರ್ತೀನಿ ಅಂತ ಹೇಳ್ತಿದ್ದಾಳೆ. ನೀವು ಕರ್ಕೊಳ್ಳಿಲ್ಲ ಅಂದರೆ ಬೇರೆ ಮನೆ ಮಾಡ್ತೀನಿ ಅಂತ ಕೂಡ ಹೇಳ್ತಿದ್ದಾಳೆ. ಅಳಿ ಅಂದರೆ ದಯವಿಟ್ಟು ಕ್ಷಮಿಸಿ ನಮ್ಮನ್ನ. ನಿಮ್ಮ ಮುಂದೆ ನಮಗೆ ಮಾತಾಡೋಕ್ಕೂ ಕೂಡ ಮಾತು ಬರ್ತಾ ಇಲ್ಲ. ತಪ್ಪೆಲ್ಲ ನಮ್ಮದೇ. ಅಮ್ಮ, ಏನಮ್ಮ ತಪ್ಪು? ತಪ್ಪೇನು ಅಂತ? ಈಗಿನ ಕಾಲದಲ್ಲಿ ಮದುವೆ ಆಗೋದು, ಡೈವರ್ಸ್ ಕೊಡೋದು ಇದೆಲ್ಲ ದೊಡ್ಡ ವಿಷಯನೇ ಅಲ್ಲ. ಅದರಲ್ಲೇನಿದೆ ತಪ್ಪು? ನನಗೆ ಇವ್ರ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ. ರಮ್ಯಾ, ಇಷ್ಟ ಇಲ್ಲ ಅಂತ ಎಷ್ಟು ಸುಲಭವಾಗಿ ಹೇಳ್ತಿದ್ಯಾ ನೋಡು. ಇದೇ ಮಾತನ್ನ ನಿಮ್ಮಪ್ಪ ನನ್ನ ಜೊತೆ ಮದುವೆ ಮಾಡಬೇಕು ಅಂತ ನಿನ್ನ ಹತ್ರ ಮಾತಾಡಿದ್ರಲ್ಲ, ಅವಾಗ ಹೇಳಬೇಕಿತ್ತು. ಇದೇ ಮಾತನ್ನ ನಮ್ಮ ಅಪ್ಪ ಅಮ್ಮ ನಿನ್ನ ನೋಡೋದಕ್ಕೆ ಅಂತ ನಿಮ್ಮ ಮನೆಗೆ ಬಂದಿದ್ರಲ್ಲ, ಅವಾಗ ಹೇಳಬೇಕಿತ್ತು. ಇದೇ ಮಾತನ್ನ ಚೌಟ್ರಿ ಬುಕ್ ಮಾಡಿ ಇನ್ವಿಟೇಷನ್ ಪ್ರಿಂಟ್ ಮಾಡಿಸ್ತಿದ್ವಲ್ಲ, ಅವಾಗ ಹೇಳಬೇಕಿತ್ತು. ಇದೇ ಮಾತನ್ನ ಹಸೆ ಮನೆ ಮೇಲೆ ನನ್ನ ಪಕ್ಕ ಕುತ್ಕೊಂಡು ತಾಳಿ ಕಟ್ಸ್ಕೊತಿದ್ದಲ್ಲ, ಅವಾಗ ಹೇಳಬೇಕಿತ್ತು. ಇದೊಂದೇ ಒಂದು ಮಾತು ನನಗಿಷ್ಟ ಇಲ್ಲ ಅಂತ ಹೇಳಿದ್ದಿದ್ರೆ ನೀನು, ನಾನು ನಿನ್ನ ಕುತ್ತಿಗೆ ತಾಳಿನೇ ಕಟ್ತಿರ್ಲಿಲ್ಲ. ಎಲ್ಲ ಆಗೋವರೆಗೂ ಸುಮ್ಮನಿದ್ದು, ಈಗ ಮದುವೆ ಆಗಿ ಗಂಡನ ಮನೆಗೆ ಬಂದು ಒಂದು ವಾರ ಆದಮೇಲೆ ನನಗಿಷ್ಟ ಇಲ್ಲ, ನಾನು ನಮ್ಮ ಅಪ್ಪ ಅಮ್ಮನ ಜೊತೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಿದ್ಯಲ್ಲ, ಇದನ್ನೆಲ್ಲ ಕೇಳ್ತೀವಿ ಅನ್ಕೊಂಡಿದ್ಯಾ? ಹೋಗು, ಬಿಟ್ಟು ಹೋಗು. ಗಂಡ ಅಂದರೆ ಏನೋ, ಗಂಡನ ಮನೆಯವ್ರಂದ್ರೆ ಏನೋ, ಇದ್ರ ಬೆಲೆ ನಿನಗೆ ಗೊತ್ತಿಲ್ಲ. ಮದುವೆ ಆಗಿರೋ ಹೆಣ್ಣಿಗೆ ತವ್ರ ಮನೆ ಯಾವತ್ತೂ ಶಾಶ್ವತ ಅಲ್ಲ, ಗಂಡನ ಮನೆಯೇ ಶಾಶ್ವತ. ನಿನಗೆ ಇದ್ರ ಬಗ್ಗೆ ಇನ್ನೂ ಗೊತ್ತಿಲ್ಲ ಅನ್ಸುತ್ತೆ. ನಾನು ಹೋಗ್ಲಿ ಬಿಡು, ಇವತ್ತು ಕಲಿತ್ಯಾ, ನಾಳೆ ಕಲಿತ್ಯಾ, ತಿಳ್ಕೊತ್ಯಾ ಅಂತ ನಾನು ಅನುಸರಿಸ್ಕೊಂಡೇ ಹೋದೆ. ನಿಂದು ಬರ್ತಾ ಬರ್ತಾ ಅತಿ ಆಗೋಗಿದೆ. ಇನ್ನ ನಾನು ಹೇಳ್ತಾ ಇದ್ದೀನಿ ನೋಡು, ನಿನಗೆ ನಾನಂದ್ರೆ ಇಷ್ಟ ಇಲ್ಲ ಅಂತ ಅಷ್ಟು ಸುಲಭವಾಗಿ ಹೇಳ್ತಿದ್ಯಾ ಅಂದಮೇಲೆ ನನಗೂ ಕೂಡ ನೀನು ಬೇಡ. ಹೋಗ್ತಾ ಇರ್ ನೀನು. ಅತ್ತೆ ಸುಮ್ಮನಿರಿ ಅತ್ತೆ, ನೀವೇನು ಮಾತಾಡ್ಬಿಡಿ. ಗಂಡ ಹೆಂಡತಿ ವಿಷಯ ಇದು. ನೋಡ್ರಮ್ಯಾ, ಇನ್ಮೇಲೆ ನಂದೇ ಬೇರೆ ಜೀವನ, ನಿಂದೇ ಬೇರೆ ಜೀವನ. ನೀನು ಹಾಗೆ ನಾ ಮನೆಗೆ ನನ್ನ ಜೊತೆ ಜೀವನ ಮಾಡ್ತೀನಿ ಅಂತ ಬಂದರೂ ಕೂಡ ನಾನಿನ್ನ ಸೇರಿಸ್ಕೊಳ್ಳೋದಿಲ್ಲ. ನಿನಗೆ ಅಷ್ಟು ಹಠ ಇರಬೇಕಾದ್ರೆ ನನಗಿನ್ನೆಷ್ಟು ಹಠ ಇರಬೇಕು? ಅಯ್ಯೋ, ನೀವಿನ್ನೂ ಕನ್ಸು ಕಾಣ್ತಿದ್ದೀರಾ ಅಂತ ಅನ್ಸುತ್ತೆ. ನಾನು ನಿಮ್ಮ ಮನೆಗೆ ಮತ್ತೆ ಬರ್ತೀನಿ ನಿಮ್ಮ ಜೊತೆ ಸಂಸಾರ ಮಾಡೋಕ್ಕೆ ಅಂತ. ಇಲ್ಲಪ್ಪ, ಬರೋ ಮಾತೇ ಇಲ್ಲ. ಏನೇನೋ ಡೈಲಾಗ್ ಹೇಳಿದಿರಲ್ಲ, ಸಾಕು ನಿಲ್ಸಿ. ಅಮ್ಮ, ಅಪ್ಪ, ನಡೀರಿ ಹೋಗೋಣ. ಇನ್ನು ಇವ್ರ ಅಪ್ಪ ಅಮ್ಮ ಬಂದರೆ ಅವರಷ್ಟು ತಲೆ ತಿಂತಾರೆ. ಮಗಳೇ, ಇನ್ನೊಂದ್ಸರಿ ಯೋಚನೆ ಮಾಡೆ. ಅಮ್ಮ ಎಷ್ಟು ಸತಿ ಯೋಚನೆ ಮಾಡಿದ್ರು ಅಷ್ಟೇನೆ, ಇದೇ ಮಾತು ನಂದು. ನಡೀರಿ ಹೋಗೋಣ. ಅಳಿಯಂದ್ರೆ, ನಮ್ಮಿಂದ ದೊಡ್ಡ ತಪ್ಪಾಗ್ಬಿಟ್ಟಿದೆ, ದಯವಿಟ್ಟು ಕ್ಷಮಿಸಿ. ನೀವೇನು ಯೋಚನೆ ಮಾಡಬೇಡಿ. ಅವಳು ಖಂಡಿತವಾಗ್ಲೂ ತಪ್ಪನ್ನು ಅರ್ಥ ಮಾಡ್ಕೋತಾಳೆ. ಸ್ವಲ್ಪ ದಿನ ನಮ್ಮನೆಲ್ಲೇ ಇರಲಿ, ಅವಳ ತಪ್ಪು ಖಂಡಿತವಾಗ್ಲೂ ಅವಳು ಗೊತ್ತಾಗುತ್ತೆ. ಮದುವೆ ಆಗಿರೋ ಹೆಣ್ಮಗಳು ಮನೇಲಿದ್ದರೆ, ತವ್ರ ಮನೆಗೆ ಬಂದಿದ್ರೆ ಜನಗಳು ಹೇಗೆ ಮಾತಾಡ್ತಾರೆ, ಹೇಗೆ ಚುಚ್ಚು ಮಾತಾಡ್ತಾರೆ, ಇದರಿಂದನೇ ಅವಳಿಗೆ ಗೊತ್ತಾಗುತ್ತೆ ಗಂಡನ ಬೆಲೆ ಏನು ಅಂತ. ನೀವೇನು ಯೋಚನೆ ಮಾಡಬೇಡಿಪ್ಪ. ಇಲ್ಲ ಮಾವ, ನನಗೆ ಗೊತ್ತು, ರಮ್ಯಂಗೆ ಸ್ವಲ್ಪ ದುರಾಂಕಾರ, ತುಂಬ ಮುದ್ದು ಮಾಡಿ ಬೆಳೆಸ್ಬಿಟ್ಟಿದ್ದೀರಾ ನೀವು. ಅವಳಿಗೆ ಕಷ್ಟದ ಅನುಭವ ಆಗಿಲ್ಲ ಅನ್ಸುತ್ತೆ. ಅವಳಾಗೆ ಅರ್ಥ ಮಾಡಿಕೊಂಡು ನಾನು ಬೇಕು ಅಂತ ಬಂದರೆ ನಾನು ಖಂಡಿತವಾಗ್ಲೂ ಸ್ವೀಕರಿಸ್ತೀನಿ. ಅವಳಿಗೋಸ್ಕರ ನಮ್ಮ ಮನೆ ಯಾವಾಗಲೂ ತೆರೆದಿರುತ್ತೆ. ನೀವೇನು ಯೋಚನೆ ಮಾಡಬೇಡಿ. ಅಳಿಯಂದ್ರೆ, ನಿಜನಾ? ನೀವು ಅವಳಿಗೆ ಹೇಳಿದ ಮಾತು ನೋಡಿ ನನಗೆ ತುಂಬಾನೇ ಗಾಬರಿ ಆಗ್ಬಿಟ್ಟಿದ್ದೆ. ಇಲ್ಲ ಅತ್ತೆ, ಹೇಳಲೇಬೇಕಲ್ಲ, ನಾನು ಒಬ್ಬ ಗಂಡಸಲ್ವಾ. ಅವಳು ಅಷ್ಟೊಂದು ಅವಮಾನ ಮಾಡ್ತಿದ್ರು ನನಗೆ ಹೇಗೆ ಕೇಳಿಸ್ಕೊಂಡಿರ್ಲಿ, ಅದಕ್ಕೆ ಆ ರೀತಿ ಮಾತಾಡಿದೆ ಅಷ್ಟೆ. ಬೇಜಾರು ಮಾಡ್ಕೋಬಿಡಿ. ಇಲ್ಲ ಅಳಿಯಂದ್ರೆ, ನಮ್ಮದೇ ತಪ್ಪಲ್ವಾ? ನಾವು ಏನಕ್ಕೆ ಬೇಜಾರು ಮಾಡ್ಕೊಳ್ಳೋದು ಹೇಳಿ? ನಿಮ್ಮ ಅಪ್ಪ ಅಮ್ಮ ಅವ್ರು ಕೇಳಿದ್ರೆ ಏನು ಹೇಳ್ತೀರಾ? ಹೇಳ್ತೀನಿ. ಇನ್ನೇ ಗೌರಿ ಗಣೇಶ ಹಬ್ಬ ಅಲ್ವಾ, ಅದಕ್ಕೆ ಕರ್ಕೊಂಡು ಹೋಗಿದ್ದಾರೆ ಅಂತ. ನನ್ನೂ ಕರೆದ್ರು, ಕೆಲಸ ಇದೆಯಲ್ವಾ, ಅದಕ್ಕೆ ಮಗಳನ್ನೇ ಕರ್ಕೊಂಡು ಹೋಗಿ ಅಂತ ಹೇಳಿದೆ ಅಂತ ಹೇಳ್ತೀನಿ ಬಿಡಿ.
ಸ್ವಲ್ಪ ದಿನ ಅಲ್ಲೇ ಇರ್ತಾಳೆ ಅಂತ ಕೂಡ ಹೇಳ್ತೀನಿ. ಅಳಿಯಂದ್ರೆ ನಿಮ್ದು ಎಂಥ ಒಳ್ಳೆ ಮನಸ್ಸು. ನನ್ನ ಮಗಳಿಗೆ ಯಾಕೆ ಅರ್ಥ ಆಗಲಿಲ್ಲ ಇದು? ಅರ್ಥ ಆಗುತ್ತೆ ಅತ್ತೆ, ಅರ್ಥ ಆಗುತ್ತೆ. ನಾವು ಸ್ವಲ್ಪ ದಿನ ಕಾಯಬೇಕು. ಸರಿ ಅತ್ತೆ, ನಿಮ್ಮ ಮಗಳು ಆಚೆ ಕಾಯ್ತಿದ್ದಾಳೆ, ನೀವು ಹೋಗಿ ಬನ್ನಿ. ಸರಿನಪ್ಪ ಅಳಿಯಂದ್ರೆ, ಹುಷಾರು. ಸರಿ ಮಾವ, ಆಯ್ತು. ಸೀಮೆ ಕಿಲ್ದಿರೋ ಮನೆ ಇದು, ಸೀಮೆ ಕಿಲ್ದಿರೋ ಗಂಟ ಇವನು. ಛೇ, ಹೋಗ್ ರಮ್ಯಾ, ಹೋಗು. ಎಷ್ಟು ದಿನ ಅಂತ ತವ್ರ ಮನೇಲಿ ಇರ್ತೀಯ ಹೇಳೋ? ಗಂಡನ ಮನೆಗೆ ನೀನು ಬಂದೇ ಬರ್ತೀಯ, ನನಗೆ ಗೊತ್ತು. ಜೀವನದಲ್ಲಿ ಒಳ್ಳೆ ಪಾಠ ಕಲ್ತ್ಕೊಂಬ. ಯಾವತ್ತೂ ಇನ್ಮೇಲೆ ನೀನು ಗಂಡನ ಬಿಟ್ಟು ಹೋಗಲ್ಲ. ರಂಗ, ಇದೇನು ಆಚೆ ನಿಂತಿದ್ಯಾ? ಏನಿಲ್ಲಪ್ಪ, ಸುಮ್ಮನೆ. ರಮ್ಯಾ ಏನ್ ಮಾಡ್ತಾಳಪ್ಪ? ಅಮ್ಮ ಅದು ರಮ್ಯಾವ್ರ ಅಪ್ಪ ಅಮ್ಮ ಬಂದಿದ್ರು. ಏನು ಬೀಗ್ರು ಬಂದಿದ್ರಾ? ಏನು ಒಳಗಡೆ ಅವ್ರಾ? ಇಲ್ಲಮ್ಮ, ಅದೇ ಗೌರಿ ಹಬ್ಬಕ್ಕೆ ರಮ್ಯನ ಕರ್ಕೊಂಡು ಹೋಗೋಣ ಅಂತ ಬಂದಿದ್ರು. ಮೊದಲನೇ ವರ್ಷದ ಹಬ್ಬ ಅಲ್ವೇ ನಮ್ಮ ಮದುವೆ ಆದಮೇಲೆ. ಹೌದಾ? ಅದೇ ಹೋಗ್ರಿ, ಇಬ್ರು ಹೋಗ್ಬಿಟ್ಟು ಬರ್ರಿ. ಇವಾಗೇನು? ಇಲ್ಲ ಅಮ್ಮ, ರಮ್ಯನ್ ಮಾತ್ರ ಕರ್ಕೊಂಡು ಹೋಗಿ ನಂಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದೆ. ಅಯ್ಯೋ, ಅದ್ಯಾಕಲ್ಲ ಹಂಗೆಲ್ಲ ಕೂದೆ? ಹೋಗೋದಲ್ವಾ, ಏನಂತ ಕೆಲಸ ಇದ್ದಿತ್ತು? ಅತ್ತೆ ಮನೆಗೆ ಹೋಗಿ ಹಬ್ಬ ಮುಗಿಸ್ಕೊ ಬರೋದ್ಬಿಟ್ಟು ಮದುವೆಗೆ ಮೊದಲನೇ ವರ್ಷದ ಹಬ್ಬ ಇಲ್ಲಿ ಪ್ರತಿ ವರ್ಷ ಮಾಡೋದು ಇದ್ದಿದ್ದೆಪ್ಪ. ಅಲ್ಲಿ ಹೋಗಿ ಮಾಡ್ಕೊಂಡ್ ಬರೋದ್ಬಿಟ್ಟು ಇವನ್ ತೊಳೆ ನೋಡಿ. ಯಾಕಲ್ಲ ರಂಗ ಹಿಂಗ್ ಮಾಡ್ದೆ? ಹೋಗಿ ಬರೋದಲ್ವಾ? ಇಲ್ಲ ಅಮ್ಮ, ಸ್ವಲ್ಪ ನನಗೆ ಬೇರೆ ಕೆಲಸ ಇದೆ. ನಾನೇ ಹೇಳಿದೆ, ಅವ್ರು ತುಂಬ ಬಲವಂತ ಮಾಡಿದ್ರು, ನೀನು ಬಾರಪ್ಪ ಬಾರಪ್ಪ ಅಂತ. ನಾನೇನೆ ಇಲ್ಲ ಹೋಗ್ಬಿಟ್ಟು ಬನ್ನಿ, ಇಲ್ಲ ಇನ್ನೊಂದು ವರ್ಷ ಹಬ್ಬ ಬಂದೇ ಬರುತ್ತೆ, ಪ್ರತಿ ವರ್ಷ ಬರ್ತೀವಿ, ಇನ್ನೂ ಹಬ್ಬಗಳು ತುಂಬ ಇದಾವಲ್ಲಮ್ಮ. ಅದೇನೇ ಆಗ್ಲಿ ಕಣ, ಮದುವೆಯಾಗಿ ಮೊದಲನೇ ಹಬ್ಬ ಹೋಗೋದ್ಬಿಟ್ಟು ಏನಂತ ಕೆಲಸ ನಿಂದು ಗನಂದರಿ? ಏನೋ ಬಿಡಮ್ಮ, ಏನೋ ಇತ್ತು. ಹೋಲಿ ಬಿಡಪ್ಪ, ಇನ್ನೇನು ಮಾಡೋದು. ನಾವು ಎಷ್ಟೊತ್ತಾಯ್ತು ಹೋಗಿ? ಈಗಮ್ಮ ಒಂದು 5 ನಿಮಿಷ. ನೋಡ್ರಿ, ನಾವು ಒಂದು 5-10 ನಿಮಿಷ ಮುಂಚೆ ಬಂದಿದ್ದಿದ್ರೆ ಬೀಗರನ್ನು ನೋಡ್ಕೊಂಡು ಮಾತಾಡ್ಸ್ಕೊಂಡು ಏನಾರ ತಿಂಡಿ ಗಿಂಡಿ ಮಾಡ್ತಿದ್ದೆ. ಇರ್ಲಿ ಬಿಡಮ್ಮ, ಅವರು ಅರ್ಜೆಂಟಲ್ಲಿದ್ದರು. ಮತ್ತೆ ಅವ್ರ ದೊಡ್ಡ ಮಗಳು ಬಸ್ರಿ ಅಂತೆ, ಖುಷಿಯಾಗಿದ್ರು ಕಣಮ್ಮ. ಹೌದಾ? ಒಳ್ಳೇದಾಗ್ಲಿ ಬಿಡು. ಆದಷ್ಟು ಬೇಗ ನೀವು ಕಣ್ರಪ್ಪ ನಮ್ಮನ್ನ ಅಜ್ಜಿ ತಾತ ಮಾಡ್ಬಿಡ್ಬೇಕು ನೋಡು. ಸರಿನಮ್ಮ, ಆಯ್ತು ಬನ್ರಿ ಒಳಗಡೆ ಬನ್ರಿ. ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ, ಮತ್ತು ಆಲ್ ಅಂತ ಕೊಡಿ. ಆಲ್ ಅಂತ ಕೊಡೋದ್ರಿಂದ ನಾವು ನೆಕ್ಸ್ಟ್ ಹಾಕೋ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬೇಗ ಬರುತ್ತೆ. ಹಾಗೆ ನೀವು ಲೈಕ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಯೂಟ್ಯೂಬ್ ಅವರು ತುಂಬ ಜನಕ್ಕೆ ನಮ್ಮ ವೀಡಿಯೋಸ್ನ ಶೇರ್ ಮಾಡ್ತಾರೆ. ಆಗ ನಮ್ಮ ವೀಡಿಯೋಸ್ ತುಂಬ ಜನಕ್ಕೆ ತಲುಪುತ್ತೆ. ನೀವು ಲೈಕ್ ಮಾಡೋದ್ರಿಂದ ನಮ್ಮ ಪ್ರತಿಯೊಂದು ವೀಡಿಯೋಗೆ ಯಾವ್ಯಾವ ವೀಡಿಯೋಗೆ ಲೈಕ್ ಮಾಡ್ತೀರಾ ಅದೆಲ್ಲನೂ ಕೂಡ ತುಂಬ ಜನಕ್ಕೆ ರೆಕಮೆಂಡೆಡ್ ಮಾಡ್ತಾರೆ. ದಯವಿಟ್ಟು ಲೈಕ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್.